ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇದೀಗ ನೀವು ನೋಡ್ತಾ ಇರೋದು ವಿಧಾನಸೌಧ. ಇದು ಬೆಂಗಳೂರಿನಲ್ಲಿ ನೋಡಲೇಬೇಕಾದ ಸ್ಥಳಗಳಲ್ಲಿ ಒಂದಾಗಿದೆ. ಬೆಂಗಳೂರಿನ ಪ್ರಸಿದ್ಧ ವಿಧಾನಸೌಧದ ಬಗ್ಗೆ ಯಾರು ಕೇಳಿಲ್ಲ. ಅಂಚೆ ಚೀಟಿಗಳು, ಕರೆನ್ಸಿಗಳು ಅಥವಾ ಪತ್ರಿಕೆಗಳಲ್ಲಿ ಮುದ್ರಿತವಾಗಿರುವ ಸಾಂಪ್ರದಾಯಿಕ ಕಟ್ಟಡಗಳಲ್ಲಿ ವಿಧಾನಸೌಧ ಚಿತ್ರವು ಒಂದು. ನಗರದ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದಾಗಿರುವ ಈ ಒಂದು ಕಟ್ಟಡವು ಆ ಕಾಲದ ನಾಯಕರು ಹೊಂದಿದ್ದ ಭವಿಷ್ಯದ ದೃಷ್ಟಿಕೋನಕ್ಕೆ ಇಂದಿಗೂ ಉದಾಹರಣೆಯಾಗಿದೆ. ಕೆಂಗಲ್ ಹನುಮಂತಯ್ಯ ಅವರು ಬಹುದೊಡ್ಡ ಕನಸು ಕಾಣದೆ ಹೋಗಿದ್ರೆ ಭವ್ಯವಾದ ವಿಧಾನಸೌಧ ನಿರ್ಮಾಣವಾಗುತ್ತಲೇ ಇರಲಿಲ್ಲ. ರಾಜ್ಯ ಆಡಳಿತ ಶಕ್ತಿ ಸೌಧ 20ನೇ ಶತಮಾನದ ಭವ್ಯ ಸೌಧವಾಗಬೇಕು ಎಂದು ಕೆಂಗಲ್ ಹನುಮಂತಯ್ಯನವರು ಕನಸು ಕಂಡಿದ್ದರು. ಅಂದುಕೊಂಡಂತೆ ಅದನ್ನು ನೆನಸು ಮಾಡಿದ್ರು ಕೂಡ. ಆದರೆ ಅವರೇ ಕಟ್ಟಿಸಿದ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯನವರೇ ಒಂದು ದಿನವೂ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲಿಲ್ಲ. ರಾಜ್ಯದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ವಿಧಾನಸೌಧದಲ್ಲಿ ರಾಜಕಾರಣಿಗಳು ಮತ್ತು ಶಾಸಕರು ಶಾಸನವನ್ನು ಚರ್ಚಿಸಲು ಮತ್ತು ನಿರ್ಧರಿಸಲು ಒಟ್ಟುಗೂಡುತ್ತಾರೆ. ಈ ವಿಧಾನಸೌಧ ಎಂದರೆ ಕನ್ನಡ ಭಾಷೆಯಲ್ಲಿ ಶಾಸಕಾಂಗ ಭವನ. 13 ಜುಲೈ 1951ರಂದು ಅಂದಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಡಿಪಾಯ ಹಾಕಿದರು. 1952ರಲ್ಲಿ ವಿಧಾನಸೌಧ ಕಾಮಗಾರಿ ಶುರುವಾಯಿತು. ಈ ಕಾಮಗಾರಿಗೆ ರಾಜ್ಯದ ವಿವಿಧ ಜೈಲುಗಳಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಸುಮಾರು 5,000 ಕೈದಿಗಳು ಮತ್ತು 1,500 ಕುಶಲಕರ್ಮಿಗಳನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಮತ್ತು ಕಟ್ಟಡದ ನಿರ್ಮಾಣವು 1956ರಲ್ಲಿ ಪೂರ್ಣಗೊಂಡಿತು. ಇಂಡೋ ಸಾರ್ಸನಿಕ್ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣದಲ್ಲಿ ನಿರ್ಮಿಸಲಾದ ಈ ಒಂದು ವಿಧಾನಸೌಧವನ್ನು ಹೆಸರಾಂತ ವಾಸ್ತುಶಿಲ್ಪ ಕೆಂಗಲ್ ಹನುಮಂತಯ್ಯವರು ಕರ್ನಾಟಕದ ಆಗಿನ ಮೈಸೂರು ರಾಜ್ಯ ಮುಖ್ಯಮಂತ್ರಿಯವರು ವಿನ್ಯಾಸಗೊಳಿಸಿದರು. ಕಟ್ಟಡದ ಮುಖ್ಯಾಂಶಗಳಲ್ಲಿ ಒಂದಾದ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಕನ್ನಡ ಭಾಷೆಯಲ್ಲಿ ಬರೆಯಲಾಗಿದೆ. ಇದನ್ನು ಕೆಂಗಲ್ ಹನುಮಂತಯ್ಯನವರೇ ಖುದ್ದಾಗಿ ಮೇಲ್ವಿಚಾರಣೆ ಮಾಡಿ ಸೇರಿಸಿದರು. ಇನ್ನೂ ಗಮನಿಸಬೇಕಾದ ಅಂಶವೆಂದರೆ ಕೇಂದ್ರ ಗುಮ್ಮಟವು ಸುಮಾರು 18 ಮೀಟರ್ ವ್ಯಾಸವನ್ನು ಹೊಂದಿದೆ ಮತ್ತು ಭಾರತದ ರಾಜ್ಯ ಲಾಂಛನದಂತೆ ಕಿಕ್ಕಿರಿದಿದೆ. ಪ್ರತಿಮೆಯ 4 ಸಿಂಹಗಳನ್ನು ತೋರಿಸುವ 3 ಆಯಾಮದ ಲಾಂಛನವಾಗಿದೆ. 3 ಮುಖ್ಯ ಮಹಡಿಗಳು ಮತ್ತು ಮೇಲಿನ ಮಹಡಿಯೊಂದಿಗೆ ವಿಧಾನಸೌಧವು ಭಾರತದ ಅತಿದೊಡ್ಡ ಶಾಸಕಾಂಗ ಕಟ್ಟಡವಾಗಿದೆ. ವಿಕಾಸಸೌಧ ಎಂಬ ಹೆಸರಿನ ವಿಧಾನಸೌಧದ ಪ್ರತಿಕೃತಿಯನ್ನು 2005ರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಎಸ್.ಎಂ. ಕೃಷ್ಣ ಅವರು ಉದ್ಘಾಟಿಸಿದರು. ವಿಧಾನಸೌಧದ ಪಕ್ಕದಲ್ಲಿಯೇ ವಿಕಾಸಸೌಧವನ್ನು ಗ್ರಾನೈಟ್ ಕಲ್ಲುಗಳಲ್ಲಿ ನಿರ್ಮಿಸಲಾಗಿದೆ ಮತ್ತು ನವದ್ರಾವಿಡ್ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ವಿಧಾನಸೌಧಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ. ನೀವು ಕಟ್ಟಡದ ಮೇಲೆ ಸೂರ್ಯನ ಕಿರಣಗಳು ಅದ್ಭುತವಾಗಿ ಪ್ರತಿಬಿಂಬಗಳನ್ನು ಪಡೆಯುವುದರಿಂದ ಅದು ಮತ್ತಷ್ಟು ಸುಂದರವಾಗಿ ಕೂಡ ಕಾಣುತ್ತೆ. ಅದೇ ರೀತಿ ಚಿತ್ರಗಳನ್ನು ತೆಗೆದುಕೊಳ್ಳಲು ಕೂಡ ಇದು ಒಂದು ಅತ್ಯುತ್ತಮ ಸಮಯ ಎಂದು ಕೂಡ ನಾನು ಭಾವಿಸುತ್ತೇನೆ. ವಿಧಾನಸೌಧವು ಭಾನುವಾರ ಮತ್ತು ಸಾರ್ವಜನಿಕ ರಜೆ ದಿನಗಳಲ್ಲಿ ಸಂಜೆ 6ರಿಂದ ರಾತ್ರಿ 8:30ರ ನಡುವೆ ಅದು ಬೆಳಕಿನಿಂದ ಪ್ರಕಾಶಿಸಲ್ಪಡುತ್ತೆ ಮತ್ತು ಇದು ಅದ್ಭುತವಾಗಿ ಸಹ ಕಾಣುತ್ತೆ. ಹಾಗಾದರೆ ವಿಧಾನಸೌಧ ಎಲ್ಲಿದೆ? ಇದು ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿದೆ. ಈ ಒಂದು ಕಟ್ಟಡವು ಕಬ್ಬನ್ ಪಾರ್ಕ್ ಬಳಿ ಅಥವಾ ಡಾಕ್ಟರ್ ಅಂಬೇಡ್ಕರ್ ನಿಲ್ದಾಣ ಹಾಗೂ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಎದುರು ಇದೆ. ಸ್ನೇಹಿತರೆ, ಇದಾಗಿತ್ತು ಈ ಒಂದು ಬೆಂಗಳೂರಿನ ವಿಧಾನಸೌಧದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.